ಹಾಯ್ ನಮಸ್ಕಾರ. ಇವತ್ತು ಹೋಟೆಲ್ಗೆ ಹೋದಾಗ ನಾವೆಲ್ಲ ಇಡ್ಲಿ ಕೇಳಿದಾಗ ಕೊಟ್ಟಾಗ ಎಷ್ಟು ಸಾಫ್ಟಾಗಿರುತ್ತೆ ಮತ್ತು ಅಷ್ಟು ಟೇಸ್ಟಾಗಿರುತ್ತೆ. ಇನ್ನೂ ಎರಡು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಸಾಫ್ಟಾಗಿರೋಂಥ ಇಡ್ಲಿನ ನೆನೆಸದೆ ರುಬ್ಬದೆ ನಾವು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇಡ್ಲಿಗೆ ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ. ಜಾಸ್ತಿ ಬೇಳೆ ಹಾಕಬಾರ್ದು. ಒಂದೇ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿರೋದು. ಬೇಳೆ ಆದಷ್ಟು ಕಡಿಮೆ ಇರಬೇಕು. ಈ ಸಾಂಬಾರಿಗೆ ಸಖತ್ ಟೇಸ್ಟ್ ಇರುತ್ತೆ ಇಡ್ಲಿ ಸಾಂಬಾರಿಗೆ ಇದು. ನೋಡಿ, ಇದು ಒಂದು ಬೇಳೆ ಕಾಲು ಕಪ್ಪಷ್ಟು ಹೆಸರು ಬೇಳೆನ ತೊಳೆದು ತಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್, 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಇದೂ ಅಷ್ಟೇ. ಒಂದು 2-3 ಟೊಮೊಟೊ ಹೆಚ್ಚಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಿರೋದು. ಆ ಗಿಟ್ನಿ ಮಾಡೋದಕ್ಕಿಂತ ಇದು ತುಂಬಾ ಬೇಗ ಆಗಿಬಿಡುತ್ತೆ. ಮತ್ತು ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹುರಿದಿರೋದು, ಜೀರಿಗೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕಿ ನೀರನ್ನ ನಾವು ಒಂಚೂರು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿ ಇದಕ್ಕೆ ಒಂದು 2 ಸ್ಪೂನಷ್ಟು 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ 2 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಆದಷ್ಟು ಕಡಿಮೆ ಇರಬೇಕು. ಮತ್ತು ಧನಿಯಾ ಪೌಡರು ಮತ್ತು ಎಲ್ಲ 1 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ, ಪುಡಿ ಬೆಲ್ಲ. ಇದನ್ನೆಷ್ಟು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ನಾವು ಕುಕ್ಕರಲ್ಲಿ ಇದನ್ನು ಆದಷ್ಟು ಸಾಧ್ಯವಾದಷ್ಟು ಸಾಫ್ಟಾಗಿ ಆಗಿರಬೇಕು, ಆ ಥರ ಬೇಯಿಸ್ಕೋಬೇಕು. ಒಂದು 3-4 ವಿಷಲ್ ಮಾಡಿಸ್ಕೊಂಬಿಟ್ರೆ ಸಾಫ್ಟ್ ಆಗುತ್ತೆ. ಹೆಸರುಬೇಳೆ ಅಲ್ವಾ, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಈಗ ನೆಕ್ಸ್ಟು ಬಾಣಲಿಗೆ ಆಯಿಲ್ ತೊಗೊಳ್ಳೋಣ. ಒಂದು 3 ವಿಷಲ್ ಕೂಗೋಷ್ಟೊತ್ತಿಗೆ ನಾವು ಇಡ್ಲಿಗೆ ಫಟಾಫಟ್ ಅಂತ ಸಾಫ್ಟಾಗಿ ಮಾಡೋ ಅಂಥ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ಈಗ 1 ಲೋಟದಷ್ಟು ಬಾಂಬೆ ರವೆ, ಅಂದರೆ ಒಂದು 1/4 kg ಬರುತ್ತೆ. ಅರ್ಧ ಪ್ಯಾಕೆಟಲ್ಲಿ ಅರ್ಧ ಹಾಕಬೇಕು. ಒಂದು 1/4 kg ಬೆಂಗಳೂರು ರವೆ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಹಾಕಿ ನಾವು ರವೆನ ಉರಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಉರಿಯೋದು ಮತ್ತು ಕಲಿಸ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸಾಫ್ಟಾಗಿ ದಪ್ಪ ಇಡ್ಲಿ ಬರೋದಕ್ಕೆ ಇದೇ ಟ್ರಿಕ್ಸು. ಇದು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಣ್ಣೆ ಹಾಕಿ. ಇದು ನಾವು ಸರಿಗೆ ಹುರಿದಿಲ್ಲ ಅಂತಂದರೆ ಇಡ್ಲಿ ಒಂಥರ ಗಟ್ಟಿ ಅನಿಸ್ಬಿಡುತ್ತೆ, ಆಮೇಲೆ ಚೆನ್ನಾಗೂ ಬರೋದಿಲ್ಲ. ಆದಷ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೇರೆ ಪಾತ್ರೆಗೆ. ಅಷ್ಟರೊಳಗೆ ನಾವು ಪಟಾಪಟ್ ಅಂತ ಕುಕ್ಕರಲ್ಲಿ ಏನಾಗಿದೆ ನೋಡೋಣ. ನೋಡಿ, ಎಷ್ಟು ಸಾಫ್ಟಾಗಿ ಹೆಸರು ಬೇಳೆ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇನ್ನೇನಿಲ್ಲ, ಚೆನ್ನಾಗಿ ನಾವು ಆದಷ್ಟು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಆಮೇಲೆ ನಾವು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಆದಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಬಿಟ್ಟು ಕುದಿಸೋಣ. ಇವಾಗ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಇದು ಸಾಂಬಾರು. ನಿಮ್ಮ ಮನೇಲಿ ಬೇಕಾದ್ರೆ ಸಾಂಬಾರು ಪೌಡ್ರ್ ಇದ್ದರೆ ಸಾಂಬಾರು ಪೌಡರ್ ಹಾಕ್ಕೋಬೋದು. ಇಲ್ಲಾಂದರೆ ಹಚ್ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನಾನು ಇಲ್ಲಿ ಹಚ್ಮೆಣಸಿನ ಪುಡಿನೇ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ. ನೋಡಿ, ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 2 ಕುದಿ ಕುದಿದ್ರೆ ಸಾಕು. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನಮ್ಮದು ಸಾಂಬಾರು, ಹೆಸರುಬೇಳೆ ಸಾಂಬಾರು, ಇಡ್ಲಿ ಸಾಂಬಾರು ಹೋಟ್ಲಲ್ಲಿ ಕೊಡ್ತಾರಲ್ಲ ಅದೇ ಸ್ಟೈಲಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಸಾಸಿವೆ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಈಗ ನಮ್ಮ ಸಾಂಬಾರು ರೆಡಿ ಆಗೋಯಿತು, ಇಡ್ಲಿ ಸಾಂಬಾರು. ಈಗ ನಾವು ಇಡ್ಲಿ ರೆಡಿ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ರವೆ ಆಗಲೇ ಹುರ್ಕೊಂಡಿದ್ನಲ್ಲ, ತಣ್ಣಗಾಗಿದೆ ಅಷ್ಟರೊಳಗೆ. ಈಗ ಇದಕ್ಕೆ ನಾವು ಉಪ್ಪು ಹಾಕ್ಬಿಟ್ಟು, ನಾನಿಲ್ಲಿ ಏನು ಸೋಡಾ ಗಿಡ ಏನೂ ಬಳಸ್ತಾ ಇಲ್ಲ, ಅದೇ ಥರ ಉಪ್ಪು ಹಾಕಿದ್ದೀನಿ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಆವಾಗಲೇ ತೊಗೊಂಡಿದ್ನಲ್ಲ ಲೋಟ, ಆ ಲೋಟದಲ್ಲೇ ನಾನು ಒಂದು ಲೋಟ ಫುಲ್ಲು, ಅಂದರೆ 1/4 ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1/4 ಲೀಟ್ರ್ ಮೊಸರು ಹಾಕ್ಕೊಂಡು ಇದು ನಾವು ಚೆನ್ನಾಗಿ ಕಲಸೋಣ. ಕಲಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಒಂದು ಅರ್ಧ ಕಪ್ ನೀರು ಹಾಕ್ಕೋಬೋದು. ಗಟ್ಟಿಗೆ ಕಲಿಸ್ಬೇಕು, ಆದಷ್ಟು ನಾವು ಗಟ್ಟಿಗೆ ಕಲಿಸ್ಬೇಕು, ನೀರು ಜಾಸ್ತಿ ಹಾಕ್ಕೋಬಾರ್ದು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಲೋಟದಷ್ಟು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಸ್ವಲ್ಪ ನೀರು ಆದಷ್ಟು ಕಡಿಮೆನೇ ಇರಬೇಕು, ಆಮೇಲೆ ಮತ್ತೆ ನೆನೆಯುತ್ತಲ್ಲ ರವೆ, ಆವಾಗ ಅದಿನ್ನೂ ಥಿಕ್ನೆಸ್ ಬರುತ್ತೆ. ನೋಡಿ, ಈಗ ಮುಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ, ಒಂದು 2 ನಿಮಿಷ ಆಗಿದ ತಕ್ಷಣ, ಒಂದು 5 ನಿಮಿಷ ಆಗಿದ ತಕ್ಷಣ ತೆಗೆದು ನೋಡಿದ್ರೆ ಈ ಥರ ಚೆನ್ನಾಗಿ ರವೆ ನೆಂದಿರುತ್ತೆ. ಮತ್ತು ಗಟ್ಟಿ ಇರಬೇಕು, ತೀರಾ ತೆಳುಗೆ ಮಾಡ್ಕೋಬಾರ್ದು. ಟ್ರಿಕ್ಸ್ ಅದೇನೇ ಇರೋದು ರವೆ ಇಡ್ಲಿದು. ಮತ್ತು ಸಾಫ್ಟಾಗಿ ಬರೋದಕ್ಕೆ ಗಟ್ಟಿಗೆ ದಪ್ಪ ಹೋಟ್ಲಲ್ಲಿ ಕೊಡ್ತಾರಲ್ಲ ಆ ಥರ ಬರುತ್ತೆ. ಈಗ ನಾವು ಇಡ್ಲಿ ಸ್ಟ್ಯಾಂಡಿಗೆಲ್ಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡು ರೆಡಿ ಮಾಡಿಕೊಂಡು ಈ ಪ್ಲೇಟ್ಗೆಲ್ಲ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ.
ಒಳ್ಳೆ ಸಾಫ್ಟಾಗಿರುತ್ತೆ, ಮಲ್ಲಿಗೆ ಇಡ್ಲಿ ಥರ ಸಾಫ್ಟಾಗಿರ್ತದೆ. ಹೋಟ್ಲಲ್ಲಿ ನಾವು ಕೊಟ್ಟರೆ ಇನ್ನೂ ಒಂದು 2 ಇಡ್ಲಿ ತೊಗೊಂಡ್ರೆ ನಾವು ಇನ್ನೊಂದು 2 ಇಡ್ಲಿ ತೊಗೋಬೇಕು ಅನಿಸುತ್ತಲ್ಲ, ಆ ಥರ ಸಾಫ್ಟಾಗಿ ದಪ್ಪ ಬರುತ್ತೆ. ನೋಡಿ ಹಿಂಗೆಲ್ಲ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಪ್ಲೇಟ್ಗೂ ಹಾಕ್ಕೊಂಬಿಡೋಣ. ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅದೇ ಥರ ನಾನು ಇನ್ನೊಂದು ಪ್ಲೇಟ್ಗೂ ಹಾಕ್ಕೊತೀನಿ. ಎಷ್ಟಾಗಿರುತ್ತೋ ಅಷ್ಟು ಹಾಕ್ಕೊಂಬಿಡೋಣ. ಮತ್ತು ಅದೇ ಥರ ಹಾಕ್ಕೊಂಡು ನಾನಲ್ಲಿ ಎಷ್ಟೊತ್ತಿಗೆ ಇಡ್ಲಿ ಕುಕ್ಕರ್ನ ನಾನು ಸ್ವಲ್ಪ ಸ್ಟೀಮಲ್ಲಿ ಇಟ್ಟಿದ್ದೀನಿ. ಅದೊಂದು 5 ನಿಮಿಷ ನಾವು ಹಿಂಗೆ ಸ್ಟೀಮಲ್ಲಿ ಇಟ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಇಡ್ಲಿ, ಒಂದು 10 ನಿಮಿಷ ಕರೆಕ್ಟಾಗಿ. ಈಗ ನಾನು ಇದನ್ನು ಇಡ್ಲಿ ಕುಕ್ಕರ್ಗೆ ಇಡ್ತೀನಿ ನೋಡಿ. ಇಟ್ಬಿಟ್ಟು 10 ಮಿನಿಟ್ಸ್ ಅಷ್ಟೇ, 10 ನಿಮಿಷ ಬೇಯಿಸಿದ್ರೆ ಸಾಕು ಕರೆಕ್ಟಾಗಿ. ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸೋಣ, 10 ನಿಮಿಷ ಬೇಯಿಸ್ಕೊಂಬಂದ್ಬಿಡೋಣ. ಈಗ ನಾನು ಕುಕ್ಕರಿಂದ ಇಡ್ಲಿ ತೆಗಿತೀನಿ ನೋಡಿ. ಒಳ್ಳೆ ಬಿಸಿ ಇಡ್ಲಿ, ಒಳ್ಳೆ ಚೆನ್ನಾಗಿದೆ ಮಾತ್ರ. ನಮ್ಮದು ಸಾಂಬಾರು ರೆಡಿಯಾಗಿದೆ. ಈಗ ಇಡ್ಲಿ ಪ್ಲೇಟ್ಗೆ ಇಡ್ಲಿನೆಲ್ಲ ತೆಗೆದು ಬೇರೆ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ದಪ್ಪಗೆ ಬಂದಿದೆ ಇಡ್ಲಿ, ಸಾಫ್ಟಾಗಿ ಬಂದಿದೆ. ನೋಡ್ತಾ ಇದ್ದರೆ ಸಾಂಬಾರು ರೆಡಿಯಾಗಿದೆಯಲ್ಲ, ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ಇಡ್ಲಿ ಎಲ್ಲ ತೆಗೆದು ಬೌಲ್ಗೆ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ದಪ್ಪಗೆ ಬಂದಿದೆ ಇಡ್ಲಿ, ಒಳ್ಳೆ ಕಲರ್ ಬಂದಿದೆ, ಸಾಫ್ಟಾಗಿ ನಮ್ಮ ಹೋಟ್ಲಲ್ಲಿ ಸಿಗೋ ಥರ ಅದೇ ಥರ ಸಾಫ್ಟಾಗಿ ಬಂದಿದೆ ಇಡ್ಲಿ. ಈ ಥರ ಇಡ್ಲಿ ಕೊಟ್ಟರೆ ದಿನ ತಿನ್ನೋಣ ಅನ್ನಿಸ್ತಾ ಇರ್ತದೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಎಲ್ಲ ಸರ್ವ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಹೊಗೆ ಆಡ್ತಾಯಿದೆ, ಅಷ್ಟು ಚೆನ್ನಾಗಿದೆ ಇಡ್ಲಿ, ಸಾಫ್ಟಾಗಿ ಬಂದಿದೆ. ಈಗ ನಮ್ಮದು ಇಡ್ಲಿ ರೆಡಿ ಆಯಿತು. ಈಗ ನೋಡಿ ಮುರಿದು ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ಸಾಂಬಾರು ರೆಡಿಯಾಗಿದೆಯಲ್ಲ, ಆ ಸಾಂಬಾರನ್ನ ಹಾಕಿ ತೋರಿಸ್ತೀನಿ. ಒಳ್ಳೆ ಕಲರ್ ಬಂದಿದೆ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಈಗ ಇಡ್ಲಿ ಹಾಕ್ತೀನಿ. ಈ ಥರ ಇಡ್ಲಿ ಹಾಕ್ಬಿಟ್ಟು ಸಾಂಬಾರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ತಿಂತಾ ಇತ್ತು ಅಂದರೆ ಇನ್ನೂ 2 ಇಡ್ಲಿ ತಿನ್ನೋಣ ಅನಿಸ್ತಾ ಇರ್ತದೆ. ಬಿಸಿ ಸಾಂಬಾರು ಇಡ್ಲಿ ಒಳ್ಳೆ ಆರೋಗ್ಯಕರವಾದ ನಮ್ಮ ಭಾರತೀಯ ಫುಡ್ ಇದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಸಾಂಬಾರು ಜೊತೆ ಹೆಂಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಪುಡಿ ರೆಸಿಪಿ ನಮ್ಮದು ವಿಡಿಯೋದಲ್ಲಿದೆ, ಖಂಡಿತ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೈನ್.